ಮಂತ್ರಿ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ? ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಸ್ವಲ್ಪ ಇತ್ತ ಗಮನಿಸಿ. ಮಂತ್ರಿ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ? ಸಚಿವ ಜಾರಕಿಹೊಳಿ ಅವರೇ ಇತ್ತ ಸ್ವಲ್ಪ ಗಮನಿಸಿ. ರಾಜ್ಯದಲ್ಲಿ ಮಠದ ಸ್ವಾಮೀಜಿಗಳಿಗೂ ಇಲ್ವಾ ಉಳಿಗಾಲ? ಯಮಕನಮರಡಿಯ ಹುಣಸಿ ಕೊಳ್ಳಮಠದ ಶ್ರೀಗಳ ಮೇಲೆ ಹಲ್ಲೆಗೆ ಯತ್ನ ಆಗಿದೆ. ಸಿದ್ಧ ಬಸವ ಸ್ವಾಮೀಜಿ ಮೇಲೆ 8 ಮಂದಿ ಪುಂಡರಿಂದ ಹಲ್ಲೆಗೆ ಯತ್ನ. ಮಠದ ಸುತ್ತಮುತ್ತ ಶಾಂತಿ ಕಾಪಾಡಿ ಎಂದಿದ್ದೇ ತಪ್ಪಾಯ್ತಾ? ಇಲ್ಲಿ ಬಂದು ಕುಡಿಬೇಡಿ ಎಂದಿದ್ದೇ ತಪ್ಪಾಯ್ತು ನೋಡಿ. ಸ್ವಾಮೀಜಿ ಮೇಲೆ ಹಲ್ಲೆಗೆ ಯತ್ನಿಸಿದ 8 ಜನ ಕಿಡಿಗೇಡಿಗಳು. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಆನಂದ್ ಮೇದಾರ್, ರತ್ನಾ ಮೇದಾರ, ಮಂಜುನಾಥ್, ಪ್ರವೀಣ್ ಮೇದಾರ್ ಸೇರಿ 8 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಆದಂತ ಘಟನೆ ದಯವಿಟ್ಟು ಇತ್ತ ಗಮನಿಸಬೇಕು. ಸ್ವಾಮೀಜಿಗಳಿಗೂ ಕೂಡ ಉಳಿಗಾಲ ಇಲ್ವಾ ಹೇಗೆ ನಿಮ್ಮ ಕ್ಷೇತ್ರಗಳಲ್ಲಿ ಅಂತ? ಗಲಾಟೆ ಮಾಡಬೇಡಿ, ಶಾಂತಿ ಕಾಪಾಡಿಕೊಳ್ಳಿ, ಕುಡಿಬೇಡಿ, ಮಠದ ಹತ್ರ ಬಂದು ಈ ರೀತಿಯಾಗಿ ದುಶ್ಚಟಗಳನ್ನ ಮಾಡಬೇಡಿ ಅಂತ ಹೇಳಿದ್ದೆ ತಪ್ಪಾಯ್ತಾ? ಹೇಳಿದ್ದಕ್ಕೆ 8 ಮಂದಿಯಿಂದ ಹಲ್ಲೆಗೆ ಯತ್ನ ಆಗಿದೆ ಸಿದ್ಧಬಸವ ಸ್ವಾಮೀಜಿಗಳ ಮೇಲೆ. ಇನ್ನು ಇವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಮಠ ಅಂತ ಅಂದಾಗ ಮಠದ ಸುತ್ತಮುತ್ತ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕಾಗುತ್ತೆ. ಅಂತ ಇಂಥ ದುಶ್ಚಟಗಳನ್ನು ಇರಬಾರ್ದಾಗುತ್ತೆ. ಸೊ ಹಾಗಾಗಿ ಶಾಂತಿ ಸುವ್ಯವಸ್ಥೆಯಿಂದ ಇರಬೇಕು. ಒಂದು ದೇವಸ್ಥಾನ ಅಂತ ಅಂದಾಗ ಅಲ್ಲಿ ಯಾವ ರೀತಿಯಾಗಿ ಆಧ್ಯಾತ್ಮಿಕವಾಗಿ ಸುತ್ತಲೂ ವಾತಾವರಣ ಇರುತ್ತೆ, ಎಷ್ಟರ ಮಟ್ಟಿಗೆ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ತೀವಿ. ಸೊ ಹಾಗಾಗಿ ಇಲ್ಲಿ ಕೂಡ ಆ ರೀತಿಯಾಗಿ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ, ಸೈಲೆಂಟ್ ಆಗಿರಿ, ಶಾಂತಿಯುತವಾಗಿರಿ ಅಂತ ಹೇಳಿದ್ದಕ್ಕೆ ಆ ಸ್ವಾಮೀಜಿಯ ಮೇಲೆಯೇ ಯತ್ನ ಆಗಿದೆ, ಹಲ್ಲೆಗೆ ಯತ್ನ ಮಾಡಿದಾರಂತೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಕೇಳಿ ಬರ್ತಾ ಇದೆ. ಇವರ ವಿರುದ್ಧ ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸತೀಶ್ ಜಾರಕಿಹೊಳಿ ಅವರು ಇತ್ತ ಗಮನಿಸಬೇಕು, ಇಂಥ ಪುಂಡರಿಗೆ ಸರಿಯಾದ ಶಿಕ್ಷೆಯನ್ನ ಒದಗಿಸಿಕೊಡ್ಬೇಕು. ಇನ್ನು ಮುಂದೆ ಯಾರು ಕೂಡ ಇಂಥ ಪ್ರಯತ್ನಕ್ಕೆ ಮುಂದಾಗಬಾರ್ದು. ಆ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಶ್ರೀ ಬಸವ ಸ್ವಾಮೀಜಿಯವರು ಅಂದರೆ ಬೆಳಗಾವಿಯ ಯಮಕನಮರಡಿ ಊರಿನಲ್ಲಿ ಆದಂಥ ಘಟನೆ ಇದು. ಜಗದ್ಗುರು ಶೂನ್ಯ ಸಂಪಾದನಾ ಪೀಠ ಹುಣಸಿ ಕೊಳ್ಳಮಠ ನೋಡಿ. ಈಗ ಒಂದು ಮಠ ಇದೆ ಅಂತಂದಾಗ ಈ ರೀತಿಯಾಗಿ ಪುಂಡರು ಪೊರ್ಖಿಗಳು ಇರ್ತಾರೆ, ಅಲ್ಲಿ ಹೋಗಿ ಗಲಾಟೆ ಮಾಡುವಂಥದ್ದು, ಕುಡಿಯುವಂಥದ್ದು, ಈ ರೀತಿಯಾಗಿ ದುಶ್ಚಟಗಳನ್ನು ಮಾಡುವಂಥದ್ದು, ಮಠದ ಸುತ್ತಮುತ್ತಲಿನ ವಾತಾವರಣ ಹಾಳು ಮಾಡುವಂಥದ್ದು. ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಯಾಕ್ರಪ್ಪ ಈಗ ಮಾಡ್ತೀರಾ, ಶಾಂತಿಯುತವಾಗಿರಿ, ಇಲ್ಲಿ ಬಂದು ಈ ರೀತಿಯಾದಂಥ ಕೆಟ್ಟ ಕೆಲಸಗಳನ್ನು ಮಾಡಬೇಡಿ ಅಂತ ಹೇಳಿದ್ದಕ್ಕೆ ಆ ಸ್ವಾಮೀಜಿಯ ಮೇಲೆ ಹಲ್ಲೆಗೆ ಯತ್ನ ಅಂತ ಅಂದರೆ ಅವ್ರು ಯಾರಿದಾರಲ್ಲ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಕಾನೂನಿನ ಅಡಿಯಲ್ಲಿ. ಇನ್ನೊಂದ್ಸತಿ ಯಾರು ಕೂಡ ಇಂಥ ಯೋಚನೆಗೆ ಮುಂದಾಗಲೇಬಾರ್ದು. ಆ ರೀತಿಯಾಗಿ ಶಿಕ್ಷೆಯನ್ನು ಒದಗಿಸ್ಕೊಡ್ಬೇಕು ಸರ್ಕಾರ.